ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಹಾಗೆ ಈ ಹೊತ್ತಿನ ನನ್ನ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಬೇರೆ ಬೇರೆ ಕಾಲೇಜಿನ ಪ್ರಾಂಶುಪಾಲರುಗಳೇ, ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ, ಹಾಗೇನೆ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಬಂದಿದ್ದೀರಿ, ನನ್ನ ವಿದ್ಯಾರ್ಥಿಗಳೇ, ಮತ್ತೆ ಎಲ್ಲ ಇತರೆ ಆತ್ಮೀಯ ಬಂಧುಗಳೇ. ಇವತ್ತು ಈಗಾಗಲೇ ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರು ಸಾಕಷ್ಟು ಗುಣಗಾನ ಮಾಡಿದ್ದಾರೆ. ಬಹುಶಃ ಅವರು ಗುಣಗಾನ ಮಾಡಿದ್ರು, ಬಹಳ ಸಂತೋಷ. ಆದರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾರೇ ಒಂದು ಜವಾಬ್ದಾರಿ ಇರತಕ್ಕಂಥವ್ರು, ಅದು ಯಾವುದೇ ಕೆಲಸ ಆಗಿರಲಿ, ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯ. ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ನಾವು. ನಾನು ಮೇಸ್ಟ್ರಾಗಿದ್ದಾಗ ಆ ಮೇಸ್ಟ್ರಾಗಿ ನಾನು ಏನು ಕೆಲಸ ಮಾಡಬೇಕಾಗಿದ್ದು ನಾನು ಮಾಡ್ತಾ ಇದ್ದೆ. ಅದು ಬಳಗನ ಸೃಷ್ಟಿ ಮಾಡಿದೆ, ಅದು ವಿದ್ಯಾರ್ಥಿ ಬಳಗನ್ನ. ಅದೇ ರೀತಿ 1/7/2019 ಒಂದು ಹಿರಿತನದ ಮೇಲೆ ನನಗೆ ಸಂಸ್ಥೆಯ ಮುಖ್ಯ ಜವಾಬ್ದಾರಿ ಪ್ರಾಂಶುಪಾಲರಾಗಿ ಅದು ನನಗೆ ಸಿಕ್ತ ಅವಕಾಶ ತಗೊಂಡೆ. ಅಲ್ಲಿ ಸಂಸ್ಥೆಯ ಮುಖ್ಯಸ್ಥನಾಗಿ ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅಷ್ಟೇನೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಏನು ಅಂತಂದ್ರೆ, ನಾನು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ಅದು ಯಾವುದೇ ಕೆಲಸ ಆಗಿರಲಿ, ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಬೇಕಷ್ಟೇ. ಅದೇನು ಅಂತಂದ್ರೆ, ನಾವು ಮಾಡತಕ್ಕಂಥ ನಮ್ಮ ಕೆಲಸ ನಮ್ಮನ್ನು ಗುರುತಿಸುತ್ತೆ ಅಷ್ಟೇ. ಆಮೇಲೆ ಜೊತೆಗೆ ನಾನು ಆವತ್ತಿಂದ ನಾನು ನಂಬಿರ್ತಕ್ಕಂಥದ್ದು ಏನು ಅಂತ, ನನ್ನ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಂದ ನಾವು ವಿದ್ಯಾರ್ಥಿಗಳಿಂದಾನೇ ಇಷ್ಟೆಲ್ಲ ಕೂಡ ಈ ಸಂಸ್ಥೆ ಎಸ್ಟಾಬ್ಲಿಷ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ವಿದ್ಯಾರ್ಥಿಗಳಿಂದ ಸಂಸ್ಥೆ ಇಲ್ಲ, ಮತ್ತೆ ನಾವುಗಳಿಲ್ಲ. ಹಂಗಾಗಿ ಆ ವಿದ್ಯಾರ್ಥಿಗಳಿಗಾಗಿ ನಾವುಗಳು ಸದಾ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಶ್ರಮಿಸ್ಬೇಕು. ನಾವು ಏನ್ ನಮ್ಮ ಕೈಲಾಗುತ್ತೋ ಆ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ನಾವು ಮಾಡಲೇಬೇಕಾಗುತ್ತೆ. ನಾನು ಮಾಡ್ತಾ ಬಂದಿರ್ತಕ್ಕ ಇದನ್ನೇ ಜೊತೆಗೆ ಇಲಾಖೆಯ ಸಂಸ್ಥೆಯ ಮುಖ್ಯಸ್ಥನಾಗಿ ಇಲಾಖೆ ಆಗಿಂದಾಗೆ ಸಂಸ್ಥೆಯ ಅಭಿವೃದ್ಧಿಗಾಗಿ ಮಕ್ಕಳಿಗಾಗಿ ಏನದು ಹೇಳ್ತಾ ಇತ್ತೋ ಅದನ್ನು ನಾನು ಶಿರಸಾವಹಿಸ್ತಾನೋ ಪಾಲಿಸ್ತಾ ಬಂದಿದ್ದೀನಿ ಅಷ್ಟೇ ನಾನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಎಲ್ಲ ನನ್ನ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೆ ನನ್ನ ಸಹೋದ್ಯೋಗಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬೋಧಕೇತರ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ. ಇನ್ನು ಮುಂದೆ ಸರ್ವಿಸ್ ಅಲ್ಲಿ ಏನಿದ್ದೀರಿ, ಆ ಸರ್ವಿಸ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ಇಷ್ಟೇ, ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನಾವು. ಮತ್ತೆ ಆಯಾ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಆಯಾ ಇಲಾಖೆಯ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಬಹಳ, ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಕಾಲೇಜುಗಳಲ್ಲಿ ನಾವು ಬೋಧಕರಾಗಿರ್ತಕ್ಕಂಥ ನಾವುಗಳು ವಿದ್ಯಾರ್ಥಿಗಳ ಯಾವತ್ತೂ ಕೂಡ ನಮಗೆ ಬಹಳ ಮುಖ್ಯ ಆಗಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದುಕೊರತೆಗಳು ಬಾರದಂತೆ ನಾವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು. ಯಾಕೆಂತಂದ್ರೆ ಅವರಿಂದ ನಾವು ರಾಜ್ಕುಮಾರ್ ನೆನಪಾಗ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ಯಾವಾಗಲೂ ಕೂಡ ಒಂದು ಮಾತು ಹೇಳೋರು, ಅಭಿಮಾನಿ ದೇವರುಗಳೇ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಅಭಿಮಾನಿಗಳ ದೇವರುಗಳು, ಆದ್ರೆ ನಮಗೆ ವಿದ್ಯಾರ್ಥಿಗಳ ನಿಜವಾಗ್ಲೂ ಕೂಡ ನಮಗೆ ದೇವರುಗಳು ನಮ್ಮ ಪಾಲಿಗೆ. ಇವತ್ತು ನಾನು ನೆಮ್ಮದಿಯಿಂದ ಭಗವಂತ, ನಾನು ಇಷ್ಟೇನೆ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ನಿಭಾಯಿಸ್ತಾ ಬಂದಿದ್ದೀನಿ. ಯಾವುದಕ್ಕೂ ಭಗವಂತ ನನ್ನ ಕೊರತೆ ಕೊಟ್ಟಿಲ್ಲ. ಮುತ್ತಿನಂತ ಮೂವರ ಮಕ್ಕಳು, ಮತ್ತೆ ಎಲ್ಲಾ ರೀತಿಯಲ್ಲೂ ಕಷ್ಟ ಸುಖ ಆ ಎಲ್ಲ ಎರಡನ್ನು ಹಂಚ್ಕೊಳ್ತಕ್ಕಂತಹ ನನ್ನ ಮಡದಿ, ನನ್ನ ಹೆಂಡತಿ, ಅದು ನನಗೆ ಬಹಳ ಖುಷಿ. ನಾನು ಯಾವತ್ತು 96ರಲ್ಲಿ ಸೆಪ್ಟೆಂಬರ್ 1 ಅವ್ರ ಕೈ ಹಿಡಿದ್ನೋ ಅವಾಗಿಂದ ನನಗೆಲ್ಲ ಪ್ಲಸ್ ಪಾಯಿಂಟೇನೆ. ಆಕ್ಚುಲ್ ಆಗಿ 96 ಏಪ್ರಿಲ್ ನನ್ನ ಎಂಗೇಜ್ಮೆಂಟ್ ಆಯಿತು. ನನಗೆ ಅಲ್ಲಿಂದಲೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಅವ್ರು ನನ್ನ ಫಿಕ್ಸ್ ಯಾವಾಗ ಆಯ್ತೋ ಅವಾಗಿಂದ ನನಗೆಲ್ಲ ಕೂಡ ನನ್ನ ರೈಟ್ ವೇನೇ ಇದೆ. ಆ ಜೊತೆಗೆ ಇಷ್ಟೆಲ್ಲ ಕೂಡ ಈಗ ನಮ್ಮ ಮಿತ್ರರು ಹೇಳಿದ್ರಲ್ಲ, ಇನ್ನೂ ಕೂಡ ಇವರು ಬಹಳ ಹೆಂಗಾಗಿ ಕಾಣ್ತಾರೆ ಹಂಗೆ ಹಿಂಗೆ ಅಂತ, ಅದ್ರಲ್ಲಿ ಬಹುತೇಕ ಅವ್ರ ಪಾಲಿದೆ. ಹಂಗಾಗಿ ಒಂದು ನನ್ಗೆ ನೆನಪಾಗುತ್ತೆ, ನಾನು ಬಹಳ ಕಷ್ಟದಿಂದ ಬಂದಿರತಕ್ಕಂಥವನು. ಇವತ್ತು ನನ್ನ ಜನ್ಮ ಕೊಟ್ಟಂತ ತಂದೆ ತಾಯಿ ನಾನು ನೆನಪಿಸ್ಕೋಬೇಕು. ಮತ್ತೆ ತಂದೆ ತಾಯಿಗಳ ಜೊತೆಗೆ ಅವರಿಗೆ ಸಮಾನರಾದಂತ ನೀವು ನೋಡಿಲ್ಲ. ನನ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನನ್ನ ಅಣ್ಣ ಇದ್ದರು ನನಗೆ, ಅವ್ರ ದೇವರು ನನಗೆ.
ಇವತ್ತು ನಾನು ನಿಂತಿದ್ದೀನಿ ಅಂತಂದ್ರೆ ದೇವರವರು ಕಾಲಿರ್ಲಿಲ್ಲ. ಇವತ್ತು ಒಂದು ಪ್ರಿನ್ಸಿಪಾಲ್ ಆಗಿ ನಾನು ಇವತ್ತು ರಿಟೈರ್ಡ್ ಆಗ್ತಾ ಇದ್ದೀನಿ. ತಂದೆ ತಾಯಿ ಜೊತೆಗೆ ನನ್ನ ಅಣ್ಣಂದಿರು ನನಗೆ ಸಮಸ್ಯೆ ಎಷ್ಟು ಅಂತಂದ್ರೆ ನಾನು ಸೇರಿದಂತ ಸಂದರ್ಭದಲ್ಲಿ 96ರಲ್ಲಿ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಯಾಕೋ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ವೃತ್ತಿ ನಾವು ಯಾಕೆ ಪಾಲಿಸಿದ್ರೆ ನಮ್ಮ ದೇವರು ಯಾವ ರೀತಿಯೆಲ್ಲ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೇರಿದಂತ ಬಹಳ ಕಷ್ಟ. ಯಾಕೆ ನನ್ನ ರೈಟ್ ಹ್ಯಾಂಡ್ ನನಗೆ ಎಲ್ಲ ಕೂಡ ಒಳ್ಳೇದಾಗ್ತಾ ಬಂದಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಹಿಂಗೆ ಬಳ್ಳಾರಿಯಲ್ಲಿ ನಾನು ಸೇರಿದಾಗ ಸಂಬಳ ತಗೊಂಡು ಪೋಸ್ಟ್ ಆಫೀಸ್ಗೆ ಹೋದ್ರೆ ಎಲ್ಲ ಮನಿ ಆರ್ಡರ್ ಅವಾಗ ಮಾಡ್ಬಿಟ್ಟು ದುಡ್ಡು ಇರ್ತಿರ್ಲಿಲ್ಲ. ನಾನು ಹಿಂಗೆ ಸ್ವಲ್ಪ ಯೋಚನೆ ಮಾಡಿದಾಗ ಹೇಳೋರು, ಇವತ್ತಿಂದ ಹಿಂಗೆ ದಿನಗಳು ಇರೋದಿಲ್ಲ, ನಾವು ಎದುರಿಸೋಣ, ನೀವಿರಿ ಅಂತ ಹೇಳ್ತಾ ಇದ್ದೆ ನನಗೆ. ಇವತ್ತು ನಾವು ಚೆನ್ನಾಗಿದ್ದೀವಿ. ಮುತ್ತಿನಂತ ಮಕ್ಕಳಿದ್ದಾರೆ. ಬನ್ನಿ ಒಂದೇ ಬನ್ನಿ. ಮಗ, ಇವನು ಚಿಕ್ಕ ಮಗ, ದೊಡ್ಡ ಮಗ, ಮಗಳು ಇಲ್ಲಮ್ಮ, ಈ ಸೊಸೆ ಬಮ್ಮ. ಈಗ ಮತ್ತೆ ಈ ಅಮ್ಮ ಭಾವಿ ಸೊಸೆನೆ. ಇಷ್ಟು ಇದು ನನ್ನ ಕುಟುಂಬ. ಚೆನ್ನಾಗಿದ್ದೀನಿ. ಯಾಕೆ ಇವತ್ತು ನಾನು ಚೆನ್ನಾಗಿದ್ದೀನಿ, ನಾನು ಖುಷಿ ಆಗಿದ್ದೀನಿ ಅಂತಂದ್ರೆ ನಾನೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ಮಾಡ್ತಾ ಇದ್ದೀನಿ. ಅದೇ ನನಗೆ ಶಕ್ತಿ, ಅದೇ ನನಗೆ ಬಲ. ಇವತ್ತು ನೀವೆಲ್ಲರೂ ಕೂಡ ಬಂದು ಇಷ್ಟೆಲ್ಲ ನನ್ನನ್ನು ಕೊಂಡಾಡಿ ನನಗೆ ಒಂದು ಸನ್ಮಾನಗಳನ್ನು ಮಾಡಿ ಇವತ್ತು ನನ್ನ ಹೃದಯದಲ್ಲಿ ನೀವೆಲ್ಲರೂ ಕೂಡ ಇದ್ರಿ, ಎಲ್ಲರೂ ಕೂಡ. ಆದ್ರೆ ಇವತ್ತು ಇನ್ನು ಹೆಚ್ಚಿನ ಒಂದು ಇದು ನೀವೆಲ್ಲರೂ ಕೂಡ ನಾನು ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ತುಂಬಿರೋ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಒಂದು ಬಹಳ ಮುಖ್ಯವಾಗಿ ಇಲ್ಲಿ ನಾನು ನಮ್ಮ ಸಂಸ್ಥೆ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಎಲ್ಲ ನನ್ನ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ, ಮತ್ತೆ ಈವನ್ ನಾನು ಡಿ ಗ್ರೂಪ್ ಅಂತ ಹೇಳಕ್ ಬರೋದಿಲ್ಲ, ಅವರೆಲ್ಲರೂ ಕೂಡ ಅಂದಿನಿಂದ 7 ವರ್ಷ ಕರೆಕ್ಟ್ ಆಗಿ ನಾನು ಪ್ರಿನ್ಸಿಪಾಲರಾಗಿ ಪ್ರತಿ ಹಂತದಲ್ಲೂ ಕೂಡ ನನಗೆ ಸಹಕರಿಸಿದ್ದಾರೆ. ಇವತ್ತು ಕಾಲೇಜ್ ಅಷ್ಟು ಅಚ್ಚುಕಟ್ಟಾಗಿ ಮತ್ತೆ ಆಡಳಿತ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ಮೊದಲು ನಾವೇನೋ ಒಂದು ಆದೇಶ ಬಂದ ಕಳಿಸೋದು ಮತ್ತೆ ಇಂಪ್ಲಿಮೆಂಟ್ ಮತ್ತೊಂದು ಎಲ್ಲಕ್ಕೂ ಕೂಡ ಇವತ್ತು ನಾನು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದಂಥವ್ರೆಲ್ಲರೂ ಕೂಡ, ಮತ್ತೆ ಇವತ್ತು ಬಹಳ ಮುಖ್ಯವಾಗಿ ನಮ್ಮಲ್ಲಿದ್ದಂತ ಮ್ಯಾನೇಜರ್ ಮೇಡಮ್ ಅವರು ಪ್ರಮೋಷನ್ ಆಗಿ ಅವ್ರಿಗೆ ಹೆಡ್ ಆಫೀಸ್ ಹೋದ್ರು, ಸಹಾಯಕ ನಿರ್ದೇಶಕರಾಗಿ ಅವರು. ಇವರೆಲ್ಲರೂ ಕೂಡ ನನಗೆ ತುಂಬಾ ಸಹಕರಿಸಿದ್ದಾರೆ. ಮತ್ತೆ ಅವರಲ್ಲದೆ ಎಲ್ಲರೂ ನನಗೆಲ್ಲ ಕೂಡ ನನ್ನ ಈ ಒಂದು ಒಳ್ಳೆಯ ಆಡಳಿತಕ್ಕೆ ಯಾರೆಲ್ಲ ಕೂಡ ಸಹಕರಿಸಿದ್ದಾರೆ ಅವರಿಗೆಲ್ರಿಗೂ ಕೂಡ ನಾನು ಇವತ್ತು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಅಕಸ್ಮಾತ್ ಆಗಿ ನಾನು ಬೇರೆ ಉದ್ದೇಶದಿಂದ ಏನಾದ್ರೂ ನನ್ನ ಬೋಧಕೇತರ ಸಿಬ್ಬಂದಿಯವರ ಬಗ್ಗೆ ಏನಾದ್ರೂ ಬೇರೆ ನನ್ನ ಪರ್ಸನಲ್ ನಾನು ಏನಾದ್ರೂ ಹೇಳಿರೋದಿಲ್ಲ. ಇವತ್ತಿಗೂ ಕೂಡ ಅಷ್ಟೇ, ನಾನು ಹೇಳಕ್ಕೂ ಹೋಗ್ತಾ ಇರ್ಲಿಲ್ಲ. ಬರೀ ಸಂಸ್ಥೆಗೋಸ್ಕರ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಸಂಸ್ಥೆಗೋಸ್ಕರ, ಮಕ್ಕಳಿಗೋಸ್ಕರ ನಾವಿರ್ತಕ್ಕಂಥವ್ರು, ಆ ವಿಚಾರದಲ್ಲಿ ಹೇಳಿರ್ತೀನಿ. ಹಂಗಾಗಿ ದಯವಿಟ್ಟು ಏನಾದ್ರೂ ಹೇಳಿದ್ರೆ ಇವತ್ತು ನನಗೆ ಅವಕಾಶ, ಇವತ್ತು ನಾನು ಕ್ಷಮೆ ಕೇಳಲಿಕ್ಕೂ ಕೂಡ ನಾನು ಇಷ್ಟಪಡ್ತೀನಿ ಎಲ್ಲರಲ್ಲೂ ಕೂಡ. ಇಲ್ಲಿ ಅದು ನಾನು ಇಷ್ಟ ಹೇಳ್ತಕ್ಕಂಥದ್ದು, ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಕೆಲಸವನ್ನ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್, ಕಾಮಿಯೇ ಖುದಾ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಹೋಗಿದ್ದೀವಿ ಅಂತಂದ್ರೆ ಪ್ರತಿಯೊಂದು ಕೂಡ ಸುಲಲಿತಾನೆ ನಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಕೂಡ ಬಂದು ಸತ್ಕರಿಸಿದಂತ ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ಕುಟುಂಬದ ಪರವಾಗಿ ನಾನು ತುಂಬುವುದೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.